ನಾನು ಸಾಧ್ಯವಾದರೆ ನಡ್ಡಾ ಸಾಹೇಬ್ರು ನೋಡ್ತೀನಿ. ಅದು ಬಿಟ್ಟರೆ ನನ್ನ ಖಾಸಗಿ ಒಂದು ಕೆಲಸ ಇತ್ತು. ಬೆಳಗ್ಗೆ ಹೋಗಿ ನಾನು ಬೆಳಗ್ಗೆ 6 ಗಂಟೆಗೆ ಹೋದವನು ನೋಡ್ಕೊಂಡು ಬಂದಿದ್ದೀನಿ. ಇನ್ನೊಂದಿಬ್ಬರು ನೋಡೋದಿದೆ, ನೋಡ್ತೀನಿ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಅವ್ರು ಬರೋಕ್ಕೆ ಕೇಳಿದ್ದಾರೆ, ಅಲ್ಲಿ ಹೋಗ್ತೀನಿ. ಯಾರು ಸಿಗ್ತಾರೋ ಒಂದು ನಮಸ್ಕಾರ ಹೊಡೆಯೋದು. ತಯಾರಿ ಅನ್ನೋದು ಏನಿಲ್ಲಪ್ಪ, ನಮಗೇನು ಕೊಟ್ಟರೆ ಕೆಲಸ ಮಾಡ್ತೀವಿ, ಇಲ್ಲ ಅಂದರೆ ಇನ್ನೇನು ಕೆಲಸ ಕೊಡ್ತಾರೆ ಅದನ್ನು ನೋಡ್ತೀವಿ. ಯಾವುದೂ ಇಲ್ಲ ಅಂದರೆ ಪಕ್ಷದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕಳೆದ 2 ದಿನಗಳ ಹಿಂದೆ ಕುಮಾರಸ್ವಾಮಿ ಅವರನ್ನ ತಾವು ಭೇಟಿಯಾಗಿದ್ವಿ. ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಕುಮಾರಸ್ವಾಮಿಯವರು ನಾವು ಒಂದೇ ಪಾರ್ಟಿಲಿ ಅವರ ತಂದೆಯವ್ರ ಗಾಡಿಯಲ್ಲೇ ನಾವು ಬೆಳೆದವರು. ದೇವೇಗೌಡರು ನಾವೆಲ್ಲ ಜನತಾದಳ, ಜನತಾ ಪಾರ್ಟಿ, ಜನತಾದಳ, ಆಮೇಲೆ JDS ಆಗಿದ್ದು ಕೊನೆಯಲ್ಲಿ. ಹಾಗಾಗಿ ಕುಮಾರಸ್ವಾಮಿಯವರು ನಾವೆಲ್ಲ ಮನೆ ಜನ. ಮನೆ ಅಂದಮೇಲೆ ಜಗಳ ಇರ್ತದೆ, ಚರ್ಚೆ ಇರ್ತದೆ, ಮತ್ತೊಂದು ಇರ್ತದೆ, ಭಿನ್ನಾಭಿಪ್ರಾಯ ಇರ್ತವೆ. ಎಲ್ಲದಕ್ಕಿಂತ ಮಿಗಿಲಾಗಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನೇ ಸ್ವತಃ ಅವ್ರ ತೋಟಕ್ಕೆ ಹೋಗಿದ್ದೆ. ಅವರ ಕೆಲವು ವಿಷನ್ಗಳನ್ನು ನೋಡಿ ಸುಮಾರು ಗಂಟೆಗಟ್ಟಲೆ ನಾವು ಕುಳಿತು ಮಾತಾಡಿದ್ವಿ. ನನಗೆ ಖುಷಿಯಾಯಿತು. ಹಳೆ ಕುಮಾರಸ್ವಾಮಿ ಇಲ್ಲ, ಕುಮಾರಸ್ವಾಮಿಯಲ್ಲಿ ಇವತ್ತೊಂದು ಏನಾದರೂ ಈ ರಾಜ್ಯಕ್ಕೆ ಮಾಡಬೇಕು ಅನ್ನೋ ಒಂದು ಕಾತುರತೆ ಇದೆ. ಒಂದಷ್ಟು ಚರ್ಚೆಗಳು ಅಂತಂದರೆ ನೀವು ಈಗ ಹೈಕಮಾಂಡನ್ನು ಭೇಟಿ ಮಾಡೋಕ್ಕೆ ಬರ್ತೀರಿ, ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ, ಅದಾದ ನಂತರದಲ್ಲಿ ನೀವು ಕುಮಾರಸ್ವಾಮಿ ಅವರು ಭೇಟಿ ಆಗ್ತೀರಿ. ಚರ್ಚೆಗಳು ಹೋಗ್ತಾ ಇದೆ. ಇದೆಲ್ಲವೂ ನೋಡಪ್ಪ ರೊಟೀನ್ ವರ್ಕು. ಎಲ್ಲಿವರೆಗೂ ಚುನಾವಣೆ ಘೋಷಣೆ ಆಯ್ತದೋ ಆಗೋದಿಲ್ಲ ಅಲ್ಲಿವರೆಗೂ ಇರ್ತದೆ. ಘೋಷಣೆ ಆಗಿ ಚುನಾವಣೆ ಕ್ಯಾನ್ವಾಸ್ ಶುರು ಆದಮೇಲೆ ಇದು ಬಿಡ್ತೀವಿ, ಅದು ಹೋಯ್ತೀವಿ. ಸರ್, ಇನ್ನೊಂದು ಚರ್ಚೆ ಇದೆ. ಈಗ ಸದ್ಯ ಬಿಜೆಪಿಯ ರಾಜ್ಯದ ಹೈಕಮಾಂಡ್ ಕುಮಾರಸ್ವಾಮಿ ಫ್ಯಾಮಿಲಿ ಆಗ್ಬಿಟ್ಟಿದೆ, ಅಂದ್ರೆ ದೇವೇಗೌಡರ ಕುಟುಂಬ ಆಗಿದೆ. ಬಹಳಷ್ಟು ಜನ ಬಿಜೆಪಿ ನಾಯಕರು ಅವ್ರನ್ನ ಭೇಟಿ ಮಾಡ್ತೀವಿ. ಇಲ್ಲ, ಒಂದು ನಿಮಿಷ ತಾಳಿ. ತಪ್ಪೇನಿದೆ? ದೇವೇಗೌಡರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು. ನಮ್ಮ ರಾಜ್ಯದ ಪ್ರತಿಯೊಂದು ಕೂಡ ಒಂದು ಅಂಕಿ ಅಂಶಗಳಿಂದ ಹಿಡಿದು ಅವರ 55 ವರ್ಷಕ್ಕೂ ಮೇಲ್ಪಟ್ಟ ಅವ್ರ ರಾಜಕೀಯ ಜೀವನ ಒಂದು ರೀತಿ ತೆರೆದ ಪುಸ್ತಕ ಇದೆ. ನಾನೇನಾದ್ರು ಇವತ್ತಿಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ 24x7 ಕೆಲಸ ಮಾಡ್ತೀವಂದರೆ ಅವ್ರ ಜೊತೆಲಿ 16 ಸುಮಾರು 25 ವರ್ಷಕ್ಕೂ ಮೇಲ್ಪಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಅನುಭವ ನಮಗೆ ಅದನ್ನು ಹಂಚ್ಕೋತೀವಿ. ಸರ್, ಅಲ್ಲ, ಇಲ್ಲಿ ಪ್ರಶ್ನೆ ಇರುವಂಥದ್ದು, ಮೈತ್ರಿ ಆದಮೇಲೆ ಬಿಜೆಪಿ ನಾಯಕರು ಅವ್ರ ಮನೆಗೆ ಹೋಗಿ ಭೇಟಿ ಆಗ್ತಾ ಇದ್ದಾರೆ ಅಂತ. ತಪ್ಪೇನು? ದೇವೇಗೌಡರು ನಮ್ಮ ಕರ್ನಾಟಕ ರಾಜ್ಯದ ಸ್ವತ್ತು, ಸಂಪತ್ತು. ಹಾಗಾಗಿ ನಾವು ಹೋಗ್ತೀವಿ. ಇವಾಗ ನಮ್ಮ ಜೊತೇಲಿದ್ದಾರೆ ಅನ್ನೋ ಒಂದು ಇದು, ಮತ್ತು ಅವರಲ್ಲಿರ್ತಕ್ಕಂಥ ಕೆಲವು ಥಾಟ್ಸ್ಗಳನ್ನ, ಅನುಭವನ ಹಂಚ್ಕೊಳ್ಳೋದಕ್ಕೂ ಕೂಡ ನಾನು ಹೋಗ್ತಾ ಇರ್ತೀನಿ. ನೆನ್ನೆ ಫ್ಲೈಟಲ್ಲಿ ಬಂದ್ವಿ. ನಾನು ಒಂದು 10 ನಿಮಿಷ ಮಲಗಿದ್ದೇವೆ, ನಾವು ಪೂರ್ತಿ ಮಲಗಲೇ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಆ ರಾಜ್ಯದ ಬಗ್ಗೆ ಕನ್ಸರ್ನು, ದೇಶದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಳಕಳಿ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಪಾರವಾದ ನಂಬಿಕೆ ನನಗೆ ತುಂಬ ಆನಂದ ಆಯಿತು.